ನಮಸ್ಕಾರ ಸ್ನೇಹಿತರೆ. ಪ್ರತಿ ವಾರಾಂತ್ಯದಲ್ಲಿ ಉತ್ತಮ ಮತ್ತು ಕಳಪೆಯನ್ನ ನಿರ್ಧರಿಸಲಾಗುತ್ತೆ. ಇದೇ ವಿಚಾರಕ್ಕೆ ಇಷ್ಟು ದಿನ ಅಮ್ಮ ಮಗನಂತೆ ಅನ್ಯೋನ್ಯವಾಗಿ ಇದ್ದ ಧ್ರುವಂತ್ ಮತ್ತು ಮಲ್ಲಮ್ಮನ ನಡುವೆ ಬಿರುಕು ಮೂಡಿದ್ದು, ಧ್ರುವಂತ್ ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ. ಅಂತೂ ಇಂತೂ 4 ವಾರಗಳ ಬಳಿಕ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬರು ಕ್ಯಾಪ್ಟನ್ ಆಗಿದ್ದಾರೆ. ಆದ್ರೆ ಟ್ವಿಸ್ಟ್ ಏನಂದ್ರೆ, 1 ತಿಂಗಳು ಬಿಗ್ ಬಾಸ್ ಮನೆಯಲ್ಲಿ ಇದ್ದು ಆಟಗಳನ್ನ ಆಡ್ತಿದ್ದವರಿಗೆ ಕ್ಯಾಪ್ಟನ್ ಪವರ್ ಸಿಕ್ಕಿಲ್ಲ. ಬದಲಿಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರುವ ಕ್ವಾಟ್ಲೆ ಕಿಚನ್ ವಿನ್ನರ್ ರಘು ಮ್ಯೂಟಂಟ್ ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಮೊದಲ ಕ್ಯಾಪ್ಟನ್ ಆಗಿದ್ದಾರೆ. ಪ್ರತಿ ವಾರಾಂತ್ಯದಲ್ಲಿ ಉತ್ತಮ ಮತ್ತು ಕಳಪೆಯನ್ನ ನಿರ್ಧರಿಸಲಾಗುತ್ತೆ. ಇದೇ ವಿಚಾರಕ್ಕೆ ಇಷ್ಟು ದಿನ ಅಮ್ಮ ಮಗನಂತೆ ಅನ್ಯೋನ್ಯವಾಗಿ ಇದ್ದ ಧ್ರುವಂತ್ ಮತ್ತು ಮಲ್ಲಮ್ಮನ ನಡುವೆ ಬಿರುಕು ಮೂಡಿದ್ದು, ಧ್ರುವಂತ್ ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ. ಮನೆಯವರ ಬಹುಮತದ ಆಯ್ಕೆಯ ಮೇರೆಗೆ ಈ ವಾರದ ಕಳಪೆ ಅಶ್ವಿನಿ ಗೌಡ ಮತ್ತು ಉತ್ತಮ ಧ್ರುವಂತ್ ಎಂದು ಘೋಷಿಸಲಾಗಿದೆ. ಕಾವ್ಯ, ಚಂದ್ರಪ್ರಭಾ, ಗಿಲ್ಲಿ ನಟ ಅಭಿಷೇಕ್, ಮಲ್ಲಮ್ಮ, ರಿಷಾ, ಧನುಷ್ ಮತ್ತು ರಘು ಓಟ್ಗಳಿಂದ ಧ್ರುವಂತ್ಗೆ ಉತ್ತಮ ಎಂಬ ಪದಕ ಸಿಕ್ಕಿತ್ತು. ಮೆಡಲ್ ಪಡೆದ ತಕ್ಷಣ ಧ್ರುವ್ ವಾಶ್ರೂಮ್ಗೆ ಹೋಗಿ ಚಂದ್ರಪ್ರಭರನ್ನ ಹಗ್ ಮಾಡಿ ಕಣ್ಣೀರಾಕಿದ್ದಾರೆ. ಈ ಮೆಡಲ್ ಸಿಕ್ಕದೇ ಇದ್ರೂ ಬೇಜಾರಿಲ್ಲ. ಮಲ್ಲಮ್ಮ ಏನ್ ಹೇಳಿದ್ರು ಗೊತ್ತಾ? ಇಷ್ಟು ದಿನ ಅವರ ಹಿಂದೆ ನಿಂತು ಎಷ್ಟೆಲ್ಲ ಆಪಾದನೆ ತೆಗೆದುಕೊಂಡೆ ನಾನು. ಆದ್ರೆ ಉತ್ತಮಗೆ ಮಲ್ಲಮ್ಮನ ಬಾಯಲ್ಲಿ ಮೊದಲು ಬಂದಿದ್ದು ಸೂರಜ್ ಹೆಸರು. ಬೇರೆ ಯಾರೇ ಈ ಮಾತು ಅಂದಿದ್ರು ನನ್ಗೆ ಬೇಜಾರಾಗ್ತಿರ್ಲಿಲ್ಲ. ಮಲ್ಲಮ್ಮನ ಮಾತು ಕೇಳಿ ಮೆಟ್ಟಲ್ಲಿ ಹೊಡೆದಂಗಾಯ್ತು ನನ್ಗೆ. ಇಷ್ಟೇನಾ ದುನಿಯಾ ಎಂದು ಧ್ರುವಂತ್ ಕಣ್ಣೀರಾಕಿದ್ದಾರೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.